ಕಳೆದ ಬಾರಿಗಿನ ಈ ಬಾರಿ ಏನೋ ಬಸ್ಸಿಂದ ಆದಾಯ ಚೆನ್ನಾಗಿದೆ ಅಂತ ಅಂದ್ರು. ಮೈಸೂರು ದಸರಾ ಚೆನ್ನಾಗಿ ಆದಾಯ ಇದೆ ಅಂತ ಕಳೆದ ಬಾರಿ ಹೋಲಿಸಿದ್ರೆ ಅಲ್ಲ, ಈಗ ಹಬ್ಬದ ಸಂದರ್ಭದಲ್ಲಿ ದಸರಾ ಇರ್ಬೋದು ಅಥವಾ ದೀಪಾವಳಿ ಇರ್ಬೋದು ಮತ್ತೆ ಸಾಲು ರಜೆಗಳು ಬರುತ್ತಲ್ಲ, ಆ ಸಂದರ್ಭದಲ್ಲಿ ಹೆಚ್ಚುವರಿಯಾಗಿ ಬಸ್ಸುಗಳನ್ನ ಹಾಕ್ತೀವಿ. ಸಹಜವಾಗಿ ಲಾಭ ಕೂಡ ಬರುತ್ತೆ, ಜನಕ್ಕೆ ಅನುಕೂಲ ಭಾಳ ಮುಖ್ಯ. ಲಾಭಕ್ಕಿಂತಲೂ ಇಂಪಾರ್ಟೆಂಟು ಜನಕ್ಕೆ ಅನುಕೂಲ. ಈಗ ಮೊನ್ನೆ ದಸರಾ ಹಬ್ಬದ ಸಂದರ್ಭದಲ್ಲಿ 2300 ಬಸ್ಸಸ್ನ ನಮ್ಮಲ್ಲಿ ಸ್ಪೇರ್ ಇರುತ್ತಲ್ಲ, ಅದು ಬೇರೆ ಬೇರೆ ಕಡೆಯಿಂದ ಡ್ರಾ ಮಾಡಿಕೊಂಡು ಅದನ್ನೆಲ್ಲ ಕೂಡ ಹಾಕಿದ್ವಿ. ಈಗ ಇದ್ರದ್ದು ಬಿಗ್ ಬಾಸ್ ಬಂದ್ ಮಾಡಿಬಿಟ್ಟಿದ್ದಾರೆ, ಅದ್ರ ಬಗ್ಗೆ ಭಾರಿ ಚರ್ಚೆ ಆಗ್ತಾ ಇದೆ ಸರ್. ಅಲ್ಲಿ ಅವ್ರದ್ದೇನೋ ತಪ್ಪುಗಳಿದೆ, ನ್ಯೂನತೆಗಳಿದೆ ಅಂತೇಳಿ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ನವರು ಏನೋ ಕಂಪ್ಲೇಂಟ್ ಕೊಟ್ಟಿದ್ರಂತೆ, ನೋಟಿಸ್ ಎಲ್ಲ ಕೊಟ್ಟಿದ್ರು. ಅವರು ಅದನ್ನು ಸರಿ ಮಾಡ್ಕೊಂಡಿರಲಿಲ್ಲ, ಅದಕ್ಕೆ ಕೊಟ್ಟಿದ್ದಾರೆ. ಲಾಸ್ಟ್ ಟೈಮ್ ಡಿ ಕೆ ಶಿವಕುಮಾರ್ ಒಂದು ನಟ್ಟು ಬೋಲ್ಟ್ ಟೈಟ್ ಮಾಡ್ತಾನೆ ಅಂತ ಮಾತಾಡಿದ್ರು. ಅವ್ರು ಹೇಳಿದ್ದು ಚಲನಚಿತ್ರ ರಂಗಕ್ಕೆ ಸಂಬಂಧಪಟ್ಟ ಹೇಳಿದ್ದು, ಇದಕ್ಕಲ್ಲ. ಇವರು ಚಲನಚಿತ್ರರಂಗ ಅಲ್ಲ, ಇದು ಚಲನಚಿತ್ರರಂಗಕ್ಕೂ ಈ ಏನಿದು ಬಿಗ್ ಬಾಸ್ಗೂ ಒಂದಕ್ಕೊಂದು ಸಂಬಂಧ ಇಲ್ಲ. ಇದರಲ್ಲಿ ಯಾರು ಚಲನಚಿತ್ರ ನಟರು ಭಾಳ ಕಡಿಮೆ, ಯಾರೋ ಒಬ್ಬರು ಇಬ್ಬರು, ಅದಕ್ಕೂ ಇದಕ್ಕೇನು ಸಂಬಂಧ ಇಲ್ಲ. ಈಗ ಒಂದು ಕುರುಬರನ್ನ ಎಸ್.ಟಿಗೆ ಸೇರಿಸ್ಬೇಕು ಅಂತೇಳಿ ಒಂದು ಪ್ರಪೋಸಲ್ ಇದೆ. ಎಸ್.ಟಿಗೆ ಸೇರಿಸ್ಬೇಕು ಕುರುಬರನ್ನ ಅಂತ ತಕ್ಷಣ ಎಸ್.ಟಿಗೆ ಸೇರಿಸ್ಬೇಕಂದ್ರೆ ಇನ್ನೊಬ್ರದ್ದು ಕಿತ್ಕೊಳ್ಳೋದಲ್ಲ, ಕಿತ್ಕೊಳ್ಳೋಕ್ಕಾಗೋದಿಲ್ಲ. ಅವ್ರಿಗಿದ್ದವ್ರು ಇದ್ದೇ ಇರುತ್ತೆ. ಯಾರಿಗೆ ನಾಯಕರಿಗೆ ಎಸ್.ಟಿ ಜನಾಂಗದವ್ರಿಗೆ ಏನು ರಿಸರ್ವೇಷನ್ ಇರುತ್ತೋ ಅದು ಇದ್ದೇ ಇರುತ್ತೆ. ಆಗ ಮೀಸಲಾತಿ ಪ್ರಮಾಣ ಜಾಸ್ತಿ ಮಾಡ್ತಾರಷ್ಟೇ. ಈಗ 7% ಇತ್ತಲ್ವಾ, ಈಗ ಎಸ್.ಸಿ ಇದು ಕುರುಬರ ಜನಾಂಗ ಎಸ್.ಟಿ ಲೆಕ್ಕ ಹಾಕಿ ಪರ್ಸೆಂಟೇಜ್ ಜಾಸ್ತಿ ಮಾಡ್ತಾರೆ. ಯಾರ್ದನ್ನು ಕಿತ್ಕೊಳ್ಳೋವಂಥದ್ದು ಅವಶ್ಯಕತೆ ಏನೂ ಇಲ್ಲ. ಆ ಥರ ನಮ್ಮ ಮುಖ್ಯಮಂತ್ರಿಗಳು ಮಾಡೋದು ಇಲ್ಲ. ಸಿದ್ದರಾಮಯ್ಯವರು ಎಸ್.ಟಿ ಮಾಡಿದ್ರೆ ಮಾಜಿ ಆಗ್ತಾರೆ ಈಗ ಒಂದು ಎಸ್.ಟಿದೇನಾದರೂ ಕುರುಬರು ಅವರ ಏನು ಮೀಸಲಾತಿಲಿ ಕೇಳಿದ್ರೆ ತಪ್ಪಾಗುತ್ತೆ. ಅವ್ರ ಮೀಸಲಾತಿಲಿ ಕೇಳ್ತಿಲ್ವಲ್ಲ ಕುರುಬರು ಎಸ್.ಟಿಗೆ ಸೇರಿಸಿ ಅಂತ ಹೇಳ್ತಾ ಇದ್ದಾರೆ. ಆಗೇನಾಗುತ್ತೆ, ಜನಾಂಗ ನಾಯಕರು ಕುರುಬರು ಎಷ್ಟಾಗುತ್ತೆ ಪರ್ಸೆಂಟೇಜ್ ಲೆಕ್ಕ ಹಾಕಿ ಈಗಿರ್ತಕ್ಕಂಥ 7%ಗಿಂತಲೂ ಇನ್ನೂ ಹೆಚ್ಚಾಗುತ್ತೆ, 10, 12, 13 ಆಗ್ಬೋದು. ಅದನ್ನು ಕೇಳ್ತಾ ಇದ್ದಾರೆ ಅಷ್ಟೇ. ಸಿಎಂ ಬದಲಾವಣೆ ವಿಚಾರ ನಾವು ಮಾತಾಡೋದಿಲ್ಲ. ಅಲ್ಲ, ಬಗೆಹರಿಸ್ರಿ ಅಂತ ಜಾರಕಿಹೊಳಿ ಹೇಳ್ತಾರೆ. ಹೈಕಮಾಂಡ್ ಅವರೇ ಬಗೆಹರಿಸಬೇಕಿದ್ನ. ಹೈಕಮಾಂಡ್ ಪದೇ ಹೇಳಿದ್ದಾರೆ, ಯಾರು ಮಾತಾಡಬೇಡಿ ಅಂತ ಹೇಳಿಲ್ವಾ? ಹೇಳ್ತಾನೆ ಇದ್ದಾರೆ ಹೈಕಮಾಂಡ್ ಅವರು. ಏನು ಪದೇ ಹೈಕಮಾಂಡ್ ಬದಲಾವಣೆ ಆಗುತ್ತೆ ಅಂತ ಹೇಳಿದ್ರೆ ಬದಲಾವಣೆ ಆಗಲ್ಲ ಅಂತ ಈಗ ಹೈಕಮಾಂಡ್ ಹಿಂದೆ ಏನ್ ಹೇಳಿದ್ದಾರೆ ನೀವೇ ನಿಮ್ಮ ಟಿವಿಗಳಲ್ಲೆಲ್ಲ ಹೇಳಿರ್ತೀರಾ, ನೀವು ಇನ್ನೊಂದ್ಸಲಿ ರಿವೈಂಡ್ ಮಾಡ್ಕೊಳ್ಳಿ. ಗೊತ್ತಿಲ್ಲಪ್ಪ ಅದೆಲ್ಲ. ಅಲ್ಲ, ಹೈಕಮಾಂಡ್ ಬಿಟ್ಟು ವಿಚಾರ, ಹೈಕಮಾಂಡ್ ಏನಂತ ಹೇಳೈತಿ ಯಾರು ಮಾತಾಡ್ಬೇಡ್ರಿ ಅಂತಾನು ಹೇಳ್ಯಾರ. ಆ ವಿಚಾರ ಇದ್ದಾಗ ನಾವು ಹೈಕಮಾಂಡ್ ಮೇಲೆ ನಾವೆಲ್ಲರೂ ಬಿಟ್ಟಿರೋದು. ಅಂದ್ರೆ ಗೊಂದಲ ಆಗಿದೆ ಸರ್, ಏನಂತ ಆಗಲ್ಲ ಈ ತರ ಗೊಂದಲ ಏನಿಲ್ಲ. ನಾವೆಲ್ಲರೂ ಒಗ್ಗಟ್ಟಿನಾಗ ಅದವಿ, ಡೆಪ್ಟಿ ಸಿ.ಎಂ ಎಲ್ಲರೂ ಜೊತೆಗೆ ಅದವಿ. ಹೈಕಮಾಂಡ್ ಬಿಟ್ಟು ವಿಚಾರದಾಗ ನಾವ್ಯಾರು ಇಂಟರ್ಫಿಯರ್ ಆಗಲ್ಲ. ಪದೇ ಮಾತಾಡೋದು ಸಂಪುಟ ವಿಸ್ತರಣೆ ಒಂದು ಆಗುತ್ತೆ ಅಂತ ಹೇಳಿದ್ದಾರೆ. ಯಾವುದು ನನಗೆ ಗೊತ್ತಿಲ್ಲ. ಬಿಹಾರ ಚುನಾವಣೆಯಲ್ಲಿ ಎಲ್ಲಿ ನ್ಯಾಯಾಧೀಶರು ಸುಪ್ರೀಂ ಕೋರ್ಟಲ್ಲಿ ಗವಾಯಿ ಅವರು ಅಲ್ವಾ, ಅವ್ರ ಮೇಲೆ ಒಬ್ಬ ವಕೀಲರು ಶೂ ಎಸಿತಾರೆ. ಅದನ್ನ ನಮ್ಮ ಪ್ರಧಾನಮಂತ್ರಿಗಳು ಇದು ತಪ್ಪು, ಇಡೀ ದೇಶ ಕೆರಳಿದೆ ಅಂತ ಹೇಳೋದಕ್ಕೆ 9 ಗಂಟೆ ಆಯಿತು. ಎಷ್ಟು? 9 ಗಂಟೆ ಆಯಿತು. ಅವರೊಬ್ಬರು ಬಿಟ್ಟರೆ ಈ ದೇಶದ ಗೃಹ ಮಂತ್ರಿ ಆಗಲಿ, ಕೇಂದ್ರದಲ್ಲಿರ್ತಕ್ಕಂಥ ಯಾವ ಮಂತ್ರಿಗಳಾಗಲಿ, ಅಥವಾ ದೇಶದಲ್ಲಿರ್ತಕ್ಕಂಥ BJP ಮುಖ್ಯಮಂತ್ರಿಗಳಾಗಲಿ, ಅಥವಾ BJP ಪಕ್ಷಗಳ ಅಧ್ಯಕ್ಷರುಗಳಾಗಲಿ, BJP ಕಾರ್ಯಕರ್ತರಾಗಲಿ ಯಾರೂ ಕೂಡ ಕಂಡಮ್ ಮಾಡಲಿಲ್ಲ. ಇದು ನ್ಯಾಯಾಂಗಕ್ಕೆ BJP ಪಕ್ಷದಿಂದ ಆಗಿರ್ತಕ್ಕಂಥ ಒಂದು ಅನ್ಯಾಯ, ದುರಂತ, ಒಂದು ತಪ್ಪು ಸಂದೇಶ BJP ಪಕ್ಷ ಇವತ್ತು ಮಾಡಿದೆ. ಪ್ರಧಾನಮಂತ್ರಿಗಳೊಬ್ಬರು ಬಿಟ್ಟರೆ, ಅದು 9 ಗಂಟೆ ಆದಮೇಲೆ ಟ್ವೀಟ್ ಮಾಡಿದ್ದು ಇದು ಸರಿಯಲ್ಲ.
ಈಗ ಗವಾಯಿ ಅವ್ರದ್ದು ದೊಡ್ಡ ಮನಸ್ಸು, ಬಿಟ್ಬಿಡಿ ಅಂತ ಹೇಳ್ಬಿಟ್ರು. ಆದರೆ ಬಿಟ್ಬಿಡಿ ಅಂತ ಹೇಳಿದ್ಮೇಲೆ ಸುವಮೋಟೋ ಕೇಸು ಬೇರೆಯವರು ಹಾಕ್ಬೋದು. ಏನು ನಮ್ಮ ದೇಶದಲ್ಲಿ ಏನಾಗ್ತಾ ಇದೆ, ಯಾವ ದಿಕ್ಕಲ್ಲಿ ಯೋಚನೆ ಇದು ಮಾಡ್ತಾ ಇದ್ದೀವಿ. ಮತ್ತು ಅವ್ರನ್ನ ಯಾರು ವಕೀಲರನ್ನ ಡಿಪೆಂಡ್ ಮಾಡ್ಕೊಳ್ಳೋವಂಥ ಜನ ಕೂಡ ಈ ದೇಶದಲ್ಲಿ ಇದ್ದಾರೆ ಅಂತ ಹೇಳಿದ್ರೆ ಅವ್ರೇನು ಮನುಷ್ಯರ ಏನೋ ನನಗೇನೋ ಅರ್ಥ ಆಗಲಿಲ್ಲ. ಸಿದ್ದರಾಮಯ್ಯನವರು ಈಗ ಬಸವಣ್ಣವರು ಎಲ್ಲ ಧರ್ಮಗಳನ್ನು ಒಂದು ಸೇರಿಸುವಂಥ ಒಂದು ಕೆಲಸ ಮಾಡಿದ್ರು ಇಲ್ವೋ? ಬಸವಣ್ಣವ್ರು ಏನು ಮಾಡಿದ್ರು ಅದೇ ಸಿದ್ದರಾಮಯ್ಯನವ್ರು ಮಾಡ್ತಾ ಇದ್ದಾರೆ. ಸಿದ್ದರಾಮಯ್ಯನವರು ಬಸವಣ್ಣವ್ರು ಏನು ಮಾಡಿದ್ರು ಅದನ್ನೇ ಮಾಡ್ತಾ ಇದ್ದಾರೆ ಅಷ್ಟೇ. ಅದು ನೋಡಿ ಹೊಟ್ಟೆ ಉರಿ ಸಹಿಸ್ಕೊಳಕ್ಕಾಗಲ್ಲ ಬಿ ಜೆ ಪಿಯವ್ರಿಗೆ. ಅವ್ರು ಮೊದಲೇ ಹೇಳಿ ಕೇಳಿ ಬಿ ಜೆ ಪಿಯವರು ಮನುವಾದಿಗಳು, ಇವರು ಅವ್ರ ಹಿಂಬಾಲಕರು, ಮನುವಾದಿಗಳು ಬಿ ಜೆ ಪಿಯವರು. ಸರ್, ಈಗ ಗುಂಡಿ ಮುಚ್ಚಕ್ಕಾಗದೇ ಬಸ್ ಭಾಳ ರಿಪೇರಿಗೆ ಬರ್ತಾ ಇದೆ. ಬಸ್ಸು ಹೊಸದಾಗಿ ಈಗ 900 ಬಸ್ ಕೊಡ್ತಾ ಇದ್ದೀವಿ. ಆಮೇಲೆ ಹಿಂದೆ 4 ವರ್ಷ ಬಿ ಜೆ ಪಿ ಸರ್ಕಾರದ ಅಧಿಕಾರದಲ್ಲಿದ್ದಾಗ ಒಂದು ಬಸ್ಸು ತೊಗೊಂಡಿರಲಿಲ್ಲ. BMTC 450 ಬಿಟ್ಟರೆ ಉಳಿದಿರ್ತಕ್ಕಂಥ 3 ಕಾರ್ಪೊರೇಷನಲ್ಲಿ 4 ವರ್ಷ ಒಂದು ಬಸ್ಸು ತೊಗೊಂಡಿರಲಿಲ್ಲ. ಈಗ ನಾವು ಬಂದಮೇಲೆ 5200 ಬಸ್ ತೊಗೊಂಡ್ವಿ. 10,000 ಜನ ರಿಕ್ರೂಟ್ಮೆಂಟ್ ಮಾಡಿದ್ವಿ. ಮತ್ತು ಈ ವರ್ಷ ಮತ್ತೆ 900 ಬಸ್ ಕೊಡ್ತಾ ಇದ್ದೀವಿ. ಆಗ ಹಳೆ ಬಸ್ ಎಲ್ಲ ಹೋಗಿ ಹೊಸದಿರುತ್ತೆ. ಅದೇ ಸರ್, ಗುಂಡಿ ಮುಚ್ಚಿದ್ರೆ ಬಸ್ ಇನ್ನೂ ಚೆನ್ನಾಗಿರ್ತವೆ. ಅದು ಮಾಡಬೇಕು. ಆಯಾ ಇದು ಬೆಂಗಳೂರು ಆದರೆ BBMP ಅವ್ರು ಮುಚ್ಚಬೇಕು, ಇಲ್ಲಿ ಜಿಲ್ಲಾ ಪಂಚಾಯಿತಿಯವರು PWD ಅವರು ಮುಚ್ಚಬೇಕು. ಅದು ಅವ್ರ ಕರ್ತವ್ಯ. ಹಾಂ ಸರ್, ಅದು ಮಾಡ್ತಾ ಇರೋದಕ್ಕಿಂತ ಭಾರಿ ರಸ್ತೆ ಭಾಳ ಹದಗೆಟ್ಟಿದ್ದಾವೆ ಸರ್. ಅದೆಲ್ಲ ಆಗ್ಬೇಕು. ರಸ್ತೆಗಳು ಈಗ ನಾವು ಬಂದಿದ್ದು ನೋಡಿ ಚೆನ್ನಾಗಿತ್ತು ಅಲ್ವಾ? ಆಮೇಲೆ ಹಿಂದೆ ಏನಾಯ್ತು ಬೇಡ ಬಿಡಿ ಸಾಕಿ ಹೋಯ್ತು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.